ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಅಥವಾ ಏಜೆಂಟರು ಅಥವಾ ಅವರು ಈ ಸೂಚಿಸುವ ಯಾರು ಕೌಂಟಿಂಗ್ ಎಲ್ಲರ ಸಮ್ಮುಖದಲ್ಲಿ ಕೂಡ ಅದನ್ನು ಮಾಡಬೇಕಾಗಿದೆ ಪಾರದರ್ಶಕವಾಗಿ. ನೆಕ್ಸ್ಟ್ ಈಗಾಗಲೇ ಅದ್ರದ್ದು ಸಂಬಂಧಪಟ್ಟಂತೆ 4ನೇ ತಾರೀಕು ನಾವು 6 ಗಂಟೆಯಿಂದ 5ನೇ ತಾರೀಕು 6 ಗಂಟೆವರೆಗೆ 163 ಆರ್ಡರ್ ಜಾರಿ ಮಾಡಿತ್ತು ಸುತ್ತ ಇದ್ರದ್ದೆಲ್ಲ. ಹಾಗೆ ಪಾನವನ್ನು ಅವತ್ತು ಡ್ರಿಂಕ್ಸ್ 4, 5, 6 ಗಂಟೆಯಿಂದ ಸಾಯಂಕಾಲ 12 ಮಧ್ಯರಾತ್ರಿ 12 ಗಂಟೆವರೆಗೆ ಅದನ್ನು ಕೂಡ 10 ಕಿಲೋಮೀಟರ್ ವ್ಯಾಪ್ತಿ ಇದರದ್ದು ವಿಧಾನಸಭಾ ಕ್ಷೇತ್ರ 10 ಕಿಲೋಮೀಟರ್ ವ್ಯಾಪ್ತಿ ಅದನ್ನು ಕೂಡ ಡ್ರೈ ಡೇಸ್ ಅಂತ ಹೇಳಿ ಮಾಡಿತ್ತು. ಮದ್ಯಪಾನ ನಿಷೇಧ ಆದೇಶ ಮಾಡಿದೆವು. ಆಮೇಲೆ ತಮಗೆ ಮೀಡಿಯಾ ರೂಮ್ ಎಣಿಕೆ ಕಾರ್ಯಕ್ಕಾಗಿ 63 ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡಿದ್ದೀವಿ ಕಾರ್ಯಕ್ಕೆ. ಮತ ಎಣಿಕೆ ಕಾರ್ಯವು ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ. 8ರಿಂದ ಫಸ್ಟ್ ನಾವು ಮಾಡ್ತಾ ಇರೋದು ಪೋಸ್ಟಲ್ ಬ್ಯಾಲೆಟ್ ಪ್ಲಸ್ ETPBS ಮಾಡ್ತೇವೆ. ಅದಾದ ನಂತರ 8ವರೆಗೆ EVM ನಾವು ಕೌಂಟಿಂಗ್ ಇದನ್ನು ಪ್ರಾರಂಭ ಮಾಡ್ತೇವೆ. ತಮ್ಮ ಮುಖಾಂತರ ನಾವು ಈಗಾಗಲೇ ನಾವು ರಾಜಕೀಯ ಪಕ್ಷದ ಕ್ಯಾಂಡಿಡೇಟ್ಸಿಗೆ ಮತ್ತು ಅವ್ರಿಗೆ ಪಕ್ಷದವರು ಕೂಡ ನಾವು ಈಗಾಗಲೇ ತಿಳಿಸಿದೆವು. ತಾವೆಲ್ಲ ಬೆಳಗ್ಗೆ 7 ಗಂಟೆಗೆ ಬರಬೇಕಾಗತ್ತೆ. 7 ಗಂಟೆಗೆ ತಾವೆಲ್ಲ ತಾವು ಬರಬೇಕು. ಎಲ್ಲ ವಿಡಿಯೋಗ್ರಫಿ ಮಾಡಿಕೊಂಡು ರಾಜಕೀಯ ಪಕ್ಷ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು ಒಂದು 7 ಗಂಟೆ ನಾವು ಮಾಡ್ತೇವೆ, ನಿಗದಿಪಡಿಸಿದೆವು. ತಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕಂತ ನಾವು ಅವತ್ತಿನ ದಿನ ಇದ್ದು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗದ ನಿರ್ದೇಶನದಿದೆ. ಎಲ್ಲ ಅದರ ರೀತಿ ಅವ್ರಿಗೆ ಎಲ್ಲರಿಗೂ ಕೂಡ ಇವಾಗ ಪತ್ರದ ಮುಖಾಂತರ ನಾವು ತಿಳಿಸಲಾಗಿದೆ. ಇವಾಗ 7 ಗಂಟೆಗೆ ಅಂತ ಹೇಳಿದೆವು ನಿಮಗೆ. ಅದಕ್ಕೆ ಚುನಾವಣಾ ಎಣಿಕೆ ಕಾರ್ಯಕ್ಕಾಗಿ 63 ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡಿದ್ದೀವಿ ಕಾರ್ಯಕ್ಕೆ. ಮತ ಎಣಿಕೆ ಕಾರ್ಯವು ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ. 8ರಿಂದ ಫಸ್ಟ್ ನಾವು ಮಾಡ್ತಾ ಇರೋದು ಪೋಸ್ಟಲ್ ಬ್ಯಾಲೆಟ್ ಪ್ಲಸ್ ETPBS ಮಾಡ್ತೇವೆ. ಅದಾದ ನಂತರ 8ವರೆಗೆ EVM ನಾವು ಕೌಂಟಿಂಗ್ ಇದನ್ನು ಪ್ರಾರಂಭ ಮಾಡ್ತೇವೆ. ತಮ್ಮ ಮುಖಾಂತರ ನಾವು ಈಗಾಗಲೇ ನಾವು ರಾಜಕೀಯ ಪಕ್ಷದ ಕ್ಯಾಂಡಿಡೇಟ್ಸಿಗೆ ಮತ್ತು ಅವ್ರಿಗೆ ಪಕ್ಷದವರು ಕೂಡ ನಾವು ಈಗಾಗಲೇ ತಿಳಿಸಿದೆವು. ತಾವೆಲ್ಲ ಬೆಳಗ್ಗೆ 7 ಗಂಟೆಗೆ ಬರಬೇಕಾಗತ್ತೆ. 7 ಗಂಟೆಗೆ ತಾವೆಲ್ಲ ತಾವು ಬರಬೇಕು. ಎಲ್ಲ ವಿಡಿಯೋಗ್ರಫಿ ಮಾಡಿಕೊಂಡು ರಾಜಕೀಯ ಪಕ್ಷ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು ಒಂದು 7 ಗಂಟೆ ನಾವು ಮಾಡ್ತೇವೆ, ನಿಗದಿಪಡಿಸಿದೆವು. ತಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕಂತ ನಾವು ಅವತ್ತಿನ ದಿನ ಇದ್ದು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗದ ನಿರ್ದೇಶನದಿದೆ. ಎಲ್ಲ ಅದರ ರೀತಿ ಅವ್ರಿಗೆ ಎಲ್ಲರಿಗೂ ಕೂಡ ಇವಾಗ ಪತ್ರದ ಮುಖಾಂತರ ನಾವು ತಿಳಿಸಲಾಗಿದೆ. ಇವಾಗ 7 ಗಂಟೆಗೆ ಅಂತ ಹೇಳಿದೆವು ನಿಮಗೆ. ಅದಕ್ಕೆ ಚುನಾವಣಾ ಈಗ ETPBS ಈಗಾಗ ಬಂದವಲ್ಲ 120 ಅದು ಹೊರತುಪಡಿಸಿ ಮನೆ ಓಟ್ ಹಾಕಿದ್ದು 85 ಪ್ಲಸ್ ಪೋಸ್ಟಲ್ ETP ಮನೆಗೆ ಹೋಗಿ ಹಾಕಿಸ್ಕೊಂಡಿದ್ದು ಬಿಟ್ಟು 1,70,000 ETPBS ಹೊರತುಪಡಿಸಿ ಮನೆಗೆ ಹೋಗಿದ್ದು ಎಷ್ಟಾಗಿದೆ ಸರ್? 273. ನಿಷೇಧಾಜ್ಞೆ ಸಿಟಿ 10 ಕಿಲೋಮೀಟರ್ ಸುತ್ತ ಕಾನ್ಸ್ಟಿಟ್ಯೂನ್ಸಿ 10 ಕಿಲೋಮೀಟರ್. ಯಾಕಂದ್ರೆ ಗಾದ್ದನಕೆರೆ ಬಂದ್ಬಿಡುತ್ತಿಲ್ಲ ನಮ್ಗೆ. ಅದಕ್ಕೆ ವಿಧಾನಸಭಾ ಕ್ಷೇತ್ರದ ಅತ್ಯಂತ 10 ಕಿಲೋಮೀಟರ್ ಆಗ್ತದೆ. ಅದರಲ್ಲಿ 163 ಆರ್ಡರ್ ಮಾಡಿದ್ದೀನಿ. ಯಾರು ಮಾರ್ಕಾಸ್ತ್ರ ಈ ತರ ಎಲ್ಲ ಇದು ಮಾಡ್ಕೊಂಡು ಲಿಮಿಟೇಷನ್ಸ್ ಇದೆ. ಕಾನೂನು ಇದ್ರ ಪ್ರಕಾರ ಆದೇಶ ನಾವು ಎಲ್ಲರಿಗೆ ಆದೇಶ ಮಾಡಿದ್ರೆ ಕೂಡ ಮನವಿ ಮಾಡ್ಕೋತೀವಿ ಎಲ್ಲ ತಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳಿಗೆ. ಅದಕ್ಕೋಸ್ಕರ ನಾವು 10 ಕಿಲೋಮೀಟರ್ ಹಾಕಿದ್ದು. ಇವಾಗ ನಮ್ದು ಗದ್ದನಕೆರೆ ಕ್ರಾಸು ಬೇರೆ ಮತಕ್ಷೇತ್ರಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾವು 10 ಕಿಲೋಮೀಟರ್ ದೂರ ಹಾಕಿದ್ದು. ವೋಟಿಂಗ್ ದಿನಕ್ಕೆ ಏನಿತ್ತು ವೋಟಿಂಗ್ ಟೋಟಲ್ ನಮ್ದು 322 ಪೊಲೀಸ್ ಸ್ಟೇಷನ್ ಇದ್ದು 14 ಟೇಬಲ್ ಹಾಕಿದ್ವಿ. 322 ಮತಗಟ್ಟೆಗಳದಾವು ಪೊಲೀಸ್ ಸ್ಟೇಷನ್ಸು. ಅದಕ್ಕೆ 14 ಟೇಬಲ್ಸ್ ನಾವು ಸಿದ್ಧತೆ ಮಾಡ್ಕೊಂಡು ಒಂದೇ ರೂಮಲ್ಲಿ 14 ಟೇಬಲ್ಸು. ಅದಕ್ಕೆ ಇವಾಗ ಈ ವರ್ಷ
ಪ್ರತಿಯೊಂದು ಇದಕ್ಕೆ ವೆಬ್ ಕಾಸ್ಟಿಂಗ್ ಅಂತ ಮಾಡಿದಾರ. ಪ್ರತಿಯೊಂದು ಏನು ನಾನು ಕೌಂಟಿಂಗ್ ಟೇಬಲ್ ಇದೆಯಲ್ಲ ಅದು ವೆಬ್ ಕಾಸ್ಟಿಂಗ್ ನಾವು ಕ್ಯಾಮ್ರಾ ಹಾಕಿರ್ತೀವಿ. ಆ ಕೌಂಟಿಂಗ್ ಅದು ಏನು ಕಂಟ್ರೋಲ್ ಯೂನಿಟಲ್ಲಿ ತೋರಿಸಿರುತ್ತಲ್ಲ ಅದನ್ನು ಕೂಡ ರೆಕಾರ್ಡ್ ಆಗ್ಬೇಕಂತ ಈ ವರ್ಷ ಹೊಸದಾಗಿ ಗೈಡ್ಲೈನ್ಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅದು ಕೂಡ ಏನು ಕೌಂಟಿಂಗ್ ಟೇಬಲ್ ಇದೆ ಪ್ರತಿಯೊಂದರಲ್ಲೂ ಡೇಟಾ ನಮ್ಮ ಹತ್ರ ಇದೆ. ಇವಾಗ ತಾವು ಕೇಳಿದ್ರೆ ಟೋಟಲ್ 68.62 ಆಗಿದೆ ವೋಟಿಂಗ್ ಪರ್ಸೆಂಟೇಜು. ಪೋಸ್ಟಲ್ ಬ್ಯಾಲೆಟ್ ETP ಪೋಸ್ಟಲ್ ಬ್ಯಾಲೆಟು ಟೋಟಲ್ 270 ಪೋಸ್ಟಲ್ ಬ್ಯಾಲೆಟ್ ಬಂದಿದೆ. ETPBS ಇಲ್ಲಿವರೆಗೆ 120. ಅದು ಬೆಳಿಗ್ಗೆ 8 ಗಂಟೆವರೆಗೆ ಏನು ಪೋಸ್ಟ್ ಆಫೀಸ್ ಅವರು ತಂದು ಕೊಡ್ತಾರಲ್ಲ ಅಲ್ಲಿವರೆಗೆ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಬಿಫೋರ್ 8 4ನೇ ತಾರೀಕು ಬಿಫೋರ್ 8 ಮಾರ್ನಿಂಗ್ ಅಲ್ಲಿವರೆಗೆ ಪೋಸ್ಟ್ ಆಫೀಸ್ ಅಂತ ಬರುವಂಥ ತೊಗೊಳ್ಳಿಕ್ಕೆ ಅವಕಾಶ ಇದೆ. 8 ಗಂಟೆ ಆದ ನಂತರ ಯಾವುದು ತೊಗೊಂತೇವೆ ಬಟ್ ಕೌಂಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ.